ಗುರುಗಳ ಜೊತೆ ಹೋಗಿದ್ದಾನೆ ಅಂದರೆ ಹಾಂ ಸರಿ ಬಿಡು ಅನ್ನೋರು. ಅಂದರೆ ಇನ್ನೊಂದು ದಿವಸ 2 ದಿವಸ ಬರೋದು ಅಥವಾ ಯಾವಾಗ ಬರ್ತಾನೆ ಗೊತ್ತಿಲ್ಲ ಅಂತ ಮನೇಲೆಲ್ಲ ಖಾತ್ರಿ. ಆಮೇಲೆ ಕನ್ನಡಿನ ನಾನು ರೋಡಿಗೆ ಇಟ್ಕೊತಿರ್ಲಿಲ್ಲ, ಮಧ್ಯದನ್ನ ಗುರುಗಳಿಗೆ ಸೆಟ್ ಮಾಡ್ಕೊತಿದ್ದೆ. ಯಾಕೆಂದರೆ ಅವ್ರು ಸ್ವಲ್ಪ ಅಲ್ಲಿ ಯಾಕೆ ಲೆಫ್ಟ್ ಅಂತಾರೋ ರೈಟ್ ಅಂತಾರೋ ನೋಡಬೇಕು. ಅದಕ್ಕೆಲ್ಲ ಬಸ್ಸಿಗೆ ಹತ್ತಕ್ಕೆ ಒಂದಷ್ಟು ಜನ ಇದ್ದರು. ಅಲ್ಲೊಬ್ಬ ಇದ್ದ, ಅವ್ನು ಬಂದು ಗಾಡಿ ಹತ್ರ ಬಂದ್ಬಿಟ್ಟು ಅಣ್ಣ 10 ರೂಪಾಯಿ ಕೊಡಿ ಅಣ್ಣ ಅಂದ. ನಾವು ಕೂಡ್ಲಿಗೆ ಹೋದರೆ ಸಾಮಾನ್ಯ ಭದ್ರಾವತಿ ಮೇಲೆ ಹೋಗ್ತೀವಿ, ನಮ್ಮ ಗಾಡಿ ಫುಲ್ ಖಾಲಿ ಇದೆ. ನಂಗೆ ಹೆಂಗೆ ಅಂದರೆ ಆಗ ಯಾರು ದುಡ್ಡು ಕೇಳಿದ್ರೆ ದುಡ್ಡು ಕೊಡಬಾರ್ದು, ಅವನಿಗೆ ಹಸ್ತಿದಾನ, ಅವನಿಗೆ ಊಟ ಹಾಕ್ಬೇಕು. ಒಳಗಡೆ 10 ರೂಪಾಯಿ ಸಾಲ ಕೊಡಿ ಸರ್ ಅಂದರು. 10 ರೂಪಾಯಿ ಹಿಂಗೆ 10 ರೂಪಾಯಿ ಹಿಂಗೆ ಮುಟ್ಬಿಟ್ಟು ಕೊಡಿ ಸರ್ ನಿಮ್ಮ ಕೈಲಿ. ಆಮೇಲೆ ಕಾಫಿ ಕುಡಿತೇನೆಯ್ಯ ಅಂದರು. ಸುಮ್ಮನಿದ್ದ. ಕಾಫಿ ಬಂತು, ಹಿಂಗಂದು 3 ಪೀಸ್ ಕಾಫಿ ಬಂತು. ನಾವು ಇಬ್ಬರು ಕುಡಿದ್ವಿ, ಅವನು ಕುಡ್ದ. ನನಗೆ ಕ್ವಶನ್ ಮೇಲೆ ಕ್ವಶನ್ ಬ್ಯಾಂಕು ತಲೆ ತುಂಬ. ಫಸ್ಟು ಚಿಕ್ಕಮಗಳೂರಿಂದ ಬರ್ತಿದ್ದೆ, ಕಡೂರಿಂದ ಬರ್ತಿದ್ದೆ. ಬರ್ಬೇಕಾದ್ರೆ ಅಲ್ಲಿ ಶಾಮನೂರು ಪೆಟ್ರೋಲ್ ಬಂಕ್ ಹತ್ರ ನಿಲ್ಸ್ಕೊಂಡು ಸಕ್ಕರೆಪಟ್ಟಣಕ್ಕೆ ಯಾರ್ಯಾರು ಹೋಗ್ತಾರೆ ಅಷ್ಟು ಜನ ಹತ್ತಿ ಅಂತ ತುಂಬಿಸ್ಕೊಳ್ಳೋದು, ಕರ್ಕೊಂಬರೋದು. ಅವಾಗ ನಂಗೆ ಅನಿಸ್ತು, ಇಲ್ಲ ಗುರುನಾಥರು ಯಾವ ಥರ ಅಂದರೆ ಅವರ ಅವಧೂತ ಅವಸ್ಥೆಗೆ ಹೋಗಿರೋದಕ್ಕೆ ಈ ಥರದ್ದೆಲ್ಲ ಒಂದೊಂದು ವಿಷಯನೂ ಯಾವ ರೀತಿ ಗುರುಗಳು ನಿಭಾಯಿಸ್ತಾ ಇದ್ರು ಅಂತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಗುರುನಾಥರ ಜೊತೆ ನಮ್ಮ ಟೆಂಪೋ ಟ್ರ್ಯಾಕ್ಸ್ ಇದ್ದಾಗ ಅದರಲ್ಲಿ ತುಂಬ ಕೂತಿದ್ದಾರೆ ಗುರುಗಳು. ಯಾಕೆಂದರೆ ಅವರು ಅನಾಯಾಸವಾಗಿ ನಾನು ಕೀ ಕೊಟ್ಟಾಗ ಹೇಳಿದರು, ಕೊಟ್ಟ ಮೇಲೆ ನಂದಾಗತ್ತೆ ಕಣಯ್ಯ ಅಂತ. ನಾವು ಸ್ವಲ್ಪ ತಕ್ಕ ಮಟ್ಟಿಗೆ ನಿಭಾಯಿಸಿದ್ದೀವಿ. ಅವ್ರ ಕಡೆಗೆಲ್ಲ ಹೋಗ್ತಿದ್ವಿ. ಮೊದಲು ಮನೇಲಿ ಸ್ವಲ್ಪ ಆತಂಕ ಇತ್ತು. ಆಮೇಲೆ ನಮ್ಮ ದೊಡ್ಡಪ್ಪ ಅವ್ರಿಗೆಲ್ಲ ಗೊತ್ತಾಗೋದು, ಎಲ್ಲಿ ಹೋಗಿದ್ದಾನೆ ಅಂತ ಒಂದು ಮಾತು ಕೇಳೋರಂತೆ. ಗುರುಗಳ ಜೊತೆ ಹೋಗಿದ್ದಾನೆ ಅಂದರೆ ಹಾಂ ಸರಿ ಬಿಡು ಅನ್ನೋರು. ಅಂದರೆ ಇನ್ನೊಂದು ದಿವಸ 2 ದಿವಸ ಬರೋದು ಅಥವಾ ಯಾವಾಗ ಬರ್ತಾನೆ ಗೊತ್ತಿಲ್ಲ ಅಂತ ಮನೇಲೆಲ್ಲ ಖಾತ್ರಿ. ಹೀಗೆ ಒಂದು ಸರಿ ಕೂಡ್ಲಿಗೆ ಹೋಗೋಣ ಅಂತ ಹೇಳಿದರು. ಕೂಡ್ಲಿಗೆ ಅಂತ ಹೇಳಿದರು. ಹಂಗಂತ ಹೇಳಿದ ತಕ್ಷಣ ಕೂಡ್ಲಿಗೆ ಹೋಗ್ತೀವಿ ಅಂತ ಏನೂ ಖಾತ್ರಿ ಇಲ್ಲ. ಕೂತ್ಕೊಂಡ್ವಿ. ಅವರು ಮುಂದಿನ ಸೀಟಲ್ಲಿ ಕೂತಿರ್ಲಿಲ್ಲ, ಮಧ್ಯದ ಸೀಟಲ್ಲಿ ಕೂತ್ಕೊಳ್ಳೋರು. ನಮ್ಮದು ಟೆಂಪೋ ಟ್ರ್ಯಾಕ್ಸಲ್ಲಿ ಮುಂದ್ಗಡೆ ಡ್ರೈವರ್ ಪಕ್ಕ 2 ಸೀಟು, ಹಿಂದ್ಗಡೆ ಉದ್ದ ಸೀಟು, ಆ ಬ್ಯಾಕ್ ಸೈಡಲ್ಲಿ ಅಡ್ಡಡ್ಡ ಸೀಟ್ ಇರ್ತಿತ್ತು. ಸೊ ಅದರೊಳಗಡೆ ಮಧ್ಯದಲ್ಲಿ ಕೂತ್ಕೊಳ್ಳೋರು. ಯಾವಾಗಲೂ ಮಧ್ಯದಲ್ಲಿ ಸೆಂಟ್ರಲ್ಲಿ ಕೂತ್ಬಿಡೋರು, ನೆಟ್ಟಿಗೆ ಕೂತ್ಕೊಂಡ್ಬಿಡೋರು ಗುರುಗಳು. ನಾನು ಈ ಕಡೆ ಮುಂದ್ಗಡೆ ಡ್ರೈವಿಂಗು, ನಾನು ಹಿಂಗೆ ಸ್ವಲ್ಪ ಹಿಂಗೆ ತಿರುಗಿ ನೋಡೋದು ಡ್ರೈವಿಂಗು. ಆಮೇಲೆ ಕನ್ನಡಿನ ನಾನು ರೋಡಿಗೆ ಇಟ್ಕೊತಿರ್ಲಿಲ್ಲ, ಮಧ್ಯದನ್ನ ಗುರುಗಳಿಗೆ ಸೆಟ್ ಮಾಡ್ಕೊತಿದ್ದೆ. ಯಾಕೆಂದರೆ ಅವ್ರು ಸ್ವಲ್ಪ ಅಲ್ಲಿ ಯಾಕೆ ಲೆಫ್ಟ್ ಅಂತಾರೋ ರೈಟ್ ಅಂತಾರೋ ನೋಡಬೇಕು. ಕಡೂರಿಗಾಯಿತು. ಕಡೂರಿಂದ ಬೀರೂರು ಕಡೆಗೆ ಇಬ್ಬರೇ ಇದ್ದೀವಿ, ಯಾರೂ ಇಲ್ಲ. ಮನೇಲೆಲ್ಲ ತಿಂಡಿ ಎಲ್ಲ ಆಗಿತ್ತು ಒಂದು ಸರಿ. ಆದ್ರೂ ಪ್ರೀತಿ ಕ್ಯಾಂಟೀನ್ ಹತ್ರ ನಿಲ್ಲಿಸಿ ಅಂದರು. ಅದು ಭಾಳ ಫೇವ್ರೇಟ್ ನಮ್ಮ ಗುರುನಾಥರಿಗೆ, ಪ್ರೀತಿ ಕ್ಯಾಂಟೀನ್ ಹತ್ರ ಗಾಡಿ ನಿಲ್ಲಿಸಿದ್ವಿ. ಅವನು ಬಂದ್ಬಿಟ್ಟು ಏನು ಬೇಕು ಅಂತ ಕೇಳಿದ. ಗುರುವೇ ತಿಂಡಿ ಆಗಿದೆ ಅಂದೆ. ಪ್ರಯಾಣಕ್ಕೆ ಬೇಕಾಗತ್ತೆ ಸರ್, ಸ್ವಲ್ಪ ತಗೊಳ್ಳೋಣ ಅಂದರು. ಅಷ್ಟೊತ್ತಿಗೆ ಒಬ್ಬ ಬಂದ. ಅಲ್ಲಿ ಈ ಪ್ರೈವೇಟ್ ಬಸ್ಗಳು ಶಿವಮೊಗ್ಗಕ್ಕೆ ಹೋಗೋದೆಲ್ಲ ಅಲ್ಲಿ ನಿಲ್ಲಿಸ್ತಾರೆ ಮುಂದ್ಗಡೆ, ಪ್ರೀತಿ ಕ್ಯಾಂಟೀನ್ ಮುಂದ್ಗಡೆ. ಅದಕ್ಕೆಲ್ಲ ಬಸ್ಸಿಗೆ ಹತ್ತಕ್ಕೆ ಒಂದಷ್ಟು ಜನ ಇದ್ದರು. ಅಲ್ಲೊಬ್ಬ ಇದ್ದ, ಅವ್ನು ಬಂದು ಗಾಡಿ ಹತ್ರ ಬಂದ್ಬಿಟ್ಟು ಅಣ್ಣ 10 ರೂಪಾಯಿ ಕೊಡಿ ಅಣ್ಣ ಅಂದ. ಇದೆಲ್ಲ ಕಾಮನ್ನು, ಈ ಥರ ಎಲ್ಲ ಇದು ಮಾಡ್ತಾರೆ. ಬಟ್ ನಾವು ಗುರುಗಳಿದ್ದಾಗ ಬೇರೆ ವ್ಯವಹಾರ. ಇದ್ದಾಗ ನಮ್ದೇನೋ ಹೋಗೋ ಅಂತೀವೋ ಅಥವಾ ಏನೋ ಅಂತಿದ್ವಿ, ಇಲ್ಲ ನೆಗ್ಲೆಕ್ಟ್ ಮಾಡ್ತಿದ್ವಿ ಏನೋ ಗೊತ್ತಿಲ್ಲ ನನಗೆ. ಬಟ್ ಗುರುನಾಥರಿದ್ದಾಗ ನಾವು ಭಾಳ ಒಬಿಡಿಯಂಟ್ ಸ್ಟೂಡೆಂಟ್ ಥರ ಅವ್ರ ಎದುರಿಗೆ ಅಟ್ಲೀಸ್ಟ್. ಅವನು ಬಂದ ನನ್ನ ಹತ್ರ. ಇವರು ಈ ಕಡೆಯಿಂದ ಕಿಟಕಿ ನೋಡಿದ್ರು, ಹಿಂಗೆ ಗುರುಗಳು ಅವನ ಕಡೆ ನೋಡಿದ್ರು. ಅಯ್ಯ ಭದ್ರಾವತಿಗೆ ಹೋಗ್ಬೇಕು, ಬಸ್ ಚಾರ್ಜ್ ಇಲ್ಲ, ದುಡ್ಡು ಕೊಡಿ ಅಂದ. ನಾವು ಕೂಡ್ಲಿಗೆ ಹೋದರೆ ಸಾಮಾನ್ಯ ಭದ್ರಾವತಿ ಮೇಲೆ ಹೋಗ್ತೀವಿ, ನಮ್ಮ ಗಾಡಿ ಫುಲ್ ಖಾಲಿ ಇದೆ. ನಂಗೆ ಹೆಂಗೆ ಅಂದರೆ ಆಗ ಯಾರು ದುಡ್ಡು ಕೇಳಿದ್ರೆ ದುಡ್ಡು ಕೊಡಬಾರ್ದು, ಅವನಿಗೆ ಹಸ್ತಿದಾನ, ಅವನಿಗೆ ಊಟ ಹಾಕ್ಬೇಕು ಅಥವಾ ಅವನಿಗೆ ಏನು ಬೇಕೋ ಅದನ್ನು ಕೊಡಬೇಕು. ದುಡ್ಡು ಕೊಟ್ಟರೆ ಅವನು ಮಿಸ್ಯೂಸ್ ಮಾಡ್ಕೊತಾನೆ ಅಂತ. ಅವನೇನಾದ್ರು ಕುಡಿಬೋದು, ಬಿಡಿ ಸೇದ್ಬೋದು, ಏನೋ ಮಾಡ್ಬೋದು. ಅದಕ್ಕೆ ನನಗೆ ಒಂಥರ ಮೊದಲು ಯಾರು ದುಡ್ಡು ಕೇಳಿದ್ರೆ ದುಡ್ಡು ಕೊಡೋಕ್ಕೆ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಇತ್ತು.
ನಾನು ಮನಸ್ಸಲ್ಲಿ ಯೋಚನೆ ಮಾಡ್ಕೊತಾ ಇದ್ದೀನಿ, ಅವನು ಭದ್ರಾವತಿಗೆ ಹೋಗ್ಬೇಕು ಅಂತಿದ್ದಾನೆ, ನಮ್ಮ ಗಾಡಿ ಖಾಲಿ ಇದೆ, ಇದರೊಳಗೆ ಕೂರ್ಸ್ಕೊಂಡ್ಬಿಟ್ರೆ ಅವನ್ನ ಆರಾಮಾಗಿ ನಾವು ಭದ್ರಾವತಿಗೆ ಬಿಡ್ಬೋದು. ಗುರುನಾಥರು ಹಿಂಗೆ ಕೈ ಇಟ್ಬಿಟ್ಟು ಈ ಮುಂದ್ಗಡೆ ಸಿಟ್ಟು, ₹10 ಸಾಲ ಕೊಡಿ ಸರ್ ಹತ್ರ. ನಂದು ಅವತ್ತು ಜೋಬಿರೋ ಶರ್ಟ್ ಇತ್ತು, ಯಾಕೆಂದ್ರೆ ಸ್ವಲ್ಪ ಅಲರ್ಟ್ ಆಗಿದ್ವಿ, ಗುರುಗಳು ಬಂದು ಗಾಡಿ ಗಿಡಿ ತಗೊಂಡ್ರೆ ಏನಕ್ಕೆ ಎಮರ್ಜೆನ್ಸಿಗೆ ಈ ಗುರುಗಳೇ ಕೇಳಿದ್ರೆ ಬೇಕಾಗತ್ತೆ ಅಂತ ಒಂದು ಸ್ವಲ್ಪ ದುಡ್ಡು ಜೋಬಿರೋದು, ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹಾಕೊಂಬರ್ತಿದ್ವಿ. ಅವಾಗ ಸ್ವಲ್ಪ ಅಪ್ಡೇಟ್ ಆಗಿದ್ವಿ. ಜೋಬ್ ಒಳಗಡೆ ₹10 ಸಾಲ ಕೊಡಿ ಸರ್ ಅಂದರು. ₹10 ಹಿಂಗೆ ಗುರುಗಳಿಗೆ ₹10 ಅಂತ ಹಿಂಗೆ ಮುಟ್ಬಿಟ್ಟು ಕೊಡಿ ಸರ್ ನಿಮ್ಮ ಕೈಲಿ. ಕಿಟಿಯಲ್ಲಿ ಅವನಿಗೆ ಕೊಟ್ಟೆ, ಅವನು ತಗೊಂಡ. ಅಷ್ಟೊತ್ತಿಗೆ ಗುರುಗಳು ಅವನಲ್ಲೇ ನಿಂತಿದ್ದ. ಏನಯ್ಯ ತಿಂಡಿ ತಿಂತೇನಯ್ಯ ಅಂದರು. ಅಷ್ಟೊತ್ತಿಗೆ ನಾವು ಆರ್ಡರ್ ಮಾಡಿದ ತಿಂಡಿ ಬಂತು. ಗುರುನಾಥ್ರೆ ಹೇಳ್ತಿದ್ರು, ದೋಸೆ 1-2 ಇಡ್ಲಿನೂ ತಗೊಂಬ ಅಂತ ಹೇಳಿದ್ರು ಮೊದಲೇ. ನಮ್ಗಿಬ್ಬರಿಗೂ ಒಂದೊಂದು ದೋಸೆ, ಅಲ್ಲಿ ಹೋದ್ರೆ ಪ್ರೀತಿ ಕ್ಯಾಂಟೀನ್ ಫೇಮಸ್ ಫಾರ್ ದೋಸೆ, ಇಬ್ಬರಿಗೂ ಒಂದೊಂದು ದೋಸೆ, ಒಂದು ಇಡ್ಲಿನೂ ಅಂತ. ನನಗೆ ತಿಂಡಿ ಆಗಿದೆ, ಯಾಕೆ ಜಾಸ್ತಿ ಹೇಳ್ತಾರೆ ಗುರುಗಳು ಅಂತ. ಅಷ್ಟೊತ್ತಿಗೆ 2 ಇಡ್ಲಿ ಬಂತು. ಅವನು ಬರೋಕ್ಕೂ ಮುಂಚೆನೆ ಇಡ್ಲಿ ತಿಂತೇನಯ್ಯ ಅಂದರು. ಅವನು ಹಿಂಗಂದ. ಆ ಇಡ್ಲಿ ಬಂತಲ್ಲ, ಕೊಡಪ್ಪ ಅವನಿಗೆ ಅಂದರು. ಕೊಡಪ್ಪ ಅವನಿಗೆ ಅಂದರು. ಅವನಲ್ಲಿ ನಿಂತ್ಕೊಂಡ ಇಡ್ಲಿ ತಿಂದ, ನಾವು ಎಲ್ಲ ದೋಸೆ ತಿಂದ್ವಿ. ಆಮೇಲೆ ಕಾಫಿ ಕುಡಿತೇನಯ್ಯ ಅಂದರು. ಸುಮ್ಮನಿದ್ದ. ಕಾಫಿ ಬಂತು, ಹಿಂಗಂದು 3 ಪೀಸ್ ಕಾಫಿ ಬಂತು. ನಾವು ಇಬ್ಬರು ಕುಡಿದ್ವಿ, ಅವನು ಕುಡ್ದ. ಆಮೇಲೆ ತಿಂಡಿ ಆಯಿತು, ಕಾಫಿ ಆಯಿತು, ಬಂದರು, ಬಿಲ್ಲೆಲ್ಲ ಕೊಟ್ವಿ. ಗುರುಗಳೇ ಕೊಟ್ಟರು, ಹಿಂಗೆ ತೆಗೆದ್ರು, ಅವನಿಗೆ ಕೊಟ್ಟರು, ಎಲ್ಲ ಆಯಿತು. ನಾವು ಹೊರಡಬೇಕು, ಸಿಗ್ನಲ್ ಇಲ್ಲ. ಗುರುಗಳು ರೈಟ್ ಅಂದರೆ ಹೋಗೋದು, ನಾವು ಹಿಂಗೆಲ್ಲ ಹೋಗೋಂಗಿಲ್ಲ. ಸ್ಟಾರ್ಟ್ ಮಾಡ್ಕೊಂಡು ಎಲ್ಲಿಗೆ, ನಮಗೆ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ವಲ್ಲ. ಸ್ಟಾರ್ಟ್ ಮಾಡೋದ್ರೆ ಸ್ಟಾರ್ಟ್ ಮಾಡೋದು, ಹೋಗೋದು ಅಂದರೆ ಹೋಗೋದು, ಆ ಥರ. ಆದರೆ ಅವನು ಅಲ್ಲೇ ನಿಂತಿದ್ದಾನೆ. ನಮ್ಮದು ಗಾಡಿಗೆ ಏನು ಇನ್ಸ್ಟ್ರಕ್ಷನ್ ಬರಲಿಲ್ಲ. ಬರದೇ ಇದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋದು. ಗುರುಗಳ ಹತ್ರ ನಾನು ಅವ್ರ ಮುಖ ನೋಡೋದು, ಅವ್ರು ನನ್ನ ಮುಖ ನೋಡೋರು, ಅಲ್ಲಿ ನನ್ನ ಮುಖ ನೋಡೋರು, ಮುಂದ್ಗಡೆ 2 ಬಸ್ ಬರೋದು ನೋಡೋರು, ಸುಮ್ಮನೆ ಇರ್ತಿದ್ವಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಶಿವಮೊಗ್ಗಕ್ಕೆ ಹೋಗೋ ಗಾಡಿ ಬಂತು, ಪ್ರೈವೇಟ್ ಗಾಡಿ ಅಥವಾ ಯಾವ ಗೌರ್ಮೆಂಟ್ ಗಾಡಿ ಕಾಣುತ್ತೆ, ಬಂತು. ಅದು ನಿಂತ್ಕೊತು. ಇವನು ಓಡೋದ. ಇವನು ಅಲ್ಲಿ ನಿಂತಿದ್ದನು, ಅವನು ಹಿಂಗೆ ಕೈ ಮುಗಿದ್ಬಿಟ್ಟು ಸೀದಾ ಹೋದ. ಅವ್ನು ನಮ್ಮ ಕಣ್ಣು ಮುಂದ್ಗಡೆನೆ ಬಸ್ ಹತ್ತದ. ಗುರುನಾಥ್ರ ಹಿಂದ್ಗಡೆಯಿಂದ, ಇಲ್ಲಿ ತಿಂಡಿ ತಿನ್ನಲ್ಲ ಅವ್ನು ಹತ್ತಿದ್ನ ಸರ್ ಬಸ್ಸ ಅಂದರು. ಹಾಂ ನೋಡಿ ನೋಡಿ ಅಲ್ಲಿ ಹತ್ತುತ್ತಾ ಇದ್ದಾನೆ ನೋಡಿ, ಹತ್ತದ ಅಂದ. ಹತ್ತದ್ನಾ, ಇನ್ನು ನಮ್ಮ ದಾರಿ ಸಲೀಸಾಯ್ತು, ಹೊರಡಿ ಸರ್ ನೀವು ಅಂದರು. ನನಗೆ ಕ್ವಶನ್ ಮೇಲೆ ಕ್ವಶನ್ ಬ್ಯಾಂಕು ತಲೆ ತುಂಬ. ಫಸ್ಟು ತಿಂಡಿ ತಿನ್ಸಿದ್ರು, ಓಕೆ ಫೈನ್, ₹10 ಅವನಿಗೆ ಕೊಡಬಾರ್ದಾಗಿತ್ತು. ನಮ್ಮದೇ ಗಾಡಿ ಹೋಗ್ತಿತ್ತು, ಕರ್ಕೊಂಡು ಹೋಗ್ಬೋದಾಯ್ತು ಥಾಟ್ ಬಂತು. ಆಮೇಲೆ ದುಡ್ಡು ಕೊಡಬಾರ್ದಾಗಿತ್ತು, ತಿಂಡಿ ಕೇಳಿದ್ರೆ ತಿಂಡಿ ಕೊಡಬೇಕಾಯ್ತು ಬಂತು. ಅವನಿಗೆ ತಿಂಡಿನೂ ಕೊಡಿಸಿದ್ರು, ಕಾಫನೂ ಕೊಡಿಸಿದ್ರು, ₹10 ದುಡ್ಡು ಕೊಟ್ಟರು. ಅವನು ಬಸ್ ಹತ್ತದ, ಹೋದರು. ಏನ ಬಿಡಪ್ಪ, ಗುರುಗಳದ್ದು ನಮ್ಗೆ ಅರ್ಥ ಆಗಲ್ಲ ಅಂತ ತಲೆ ಕೊಡೆಕೊಂಡೆ. ಗುರುಗಳು ಹಿಂದ್ಗಡೆ ಬೆನ್ನ ಮೇಲೆ ಕೈ ಇಟ್ಬಿಟ್ಟು, ಸಾರ್ ನಾವು ಭದ್ರಾವತಿಗೆ ಹೋಗ್ತಾ ಇದ್ದೀವಿ ಅಲ್ವಾ, ಕೂಡ್ಲಿಗೆ ಭದ್ರಾವತಿ ಮೇಲೆ ಹೋಗ್ಬೇಕು, ನಾವು ಅಲ್ಲಿಗೆ ತಲುಪ್ತೀವಿ ಅಂತ ಗ್ಯಾರಂಟಿ ಇದೆಯಾ ಸರ್? ನನಗೆ ಅದೊಂದು ಪಾಯಿಂಟು, ನಾವು ತಲುಪ್ತೀವಿ ಅಂತ ಗ್ಯಾರಂಟಿ ಇದೆಯಾ ಸರ್? ಅದಕ್ಕೆ ಅವನನ್ನು ಕರೀಲಿಲ್ಲ. ನಾವು ಹೆಂಗಿತ್ತು, ಇಡೀ ಪ್ರಪಂಚನೇ ನಮ್ಮ ಸುತ್ತ ತಿರುಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀವಿ. ನಂದೊಂದು ಕೆಟ್ಟ ಅಭ್ಯಾಸ ಒಳ್ಳೆ ಅಭ್ಯಾಸ ಗೊತ್ತಿಲ್ಲ. ನಮಗೆ ಗಾಡಿ ಬಂದಮೇಲೆ, ನಮ್ಮ ಟೆಂಪೋ ಟ್ರ್ಯಾಕ್ಸ್ ಬಂದಮೇಲೆ ಚಿಕ್ಕಮಗಳೂರಿಂದ ಬರ್ತಿದ್ದೆ, ಕಡೂರಿಂದ ಬರ್ತಿದ್ದೆ. ಬರ್ಬೇಕಾದ್ರೆ ಅಲ್ಲಿ ಶಾಮನೂರು ಪೆಟ್ರೋಲ್ ಬಂಕ್ ಹತ್ರ ನಿಲ್ಸ್ಕೊಂಡು ಸಕ್ರೆಪಟ್ಟಣಕ್ಕೆ ಯಾರ್ಯಾರು ಹೋಗ್ತಾರೆ ಅಷ್ಟು ಜನ ಹತ್ತಿ ಅಂತ ತುಂಬಿಸ್ಕೊಳ್ಳೋದು, ಕರ್ಕೊಂಬರೋದು. ದಾರಿಲಿ ಯಾರು ನಡ್ಕೊಂಡು ಹೋಗ್ತಿದ್ರು ಸಾಕು, ನಿಲ್ಲಿಸ್ಬಿಟ್ಟು ಹತ್ತಿ ಸಾರ್ ಗಾಡಿ ಬನ್ನಿ ಹತ್ತಿ ಹೋಗೋಣ, ಬಿಡ್ತೀನಿ ಮನೆ ಹತ್ರ ಅಂತ. ಥರ ಪ್ರೈಡ್ ಅಂತಲ್ಲ, ಈಗ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಯಾರು ನಮ್ಮನ್ನು ಕರ್ಕೊಂಡು ಹೋಗ್ಲಿ ಅಂತ ನಮ್ಗೆ ಅನಿಸ್ತಿತ್ತು. ಹಾಗಾಗಿ ನಾವು ಯಾರನ್ನ ಕರ್ಕೊಂಡು ಹೋಗೋಣ, ನಾವೇನು ಗಾಡಿಗೆ ಹೊರಿ, ನಾವೇನು ತಲೆ ಮೇಲೆ ಹೊತ್ಕೊಂಡ್ಬರ್ತೀವಿ, ಎಲ್ಲರನ್ನೂ ತುಂಬ್ಕೊಂಬರ್ತಿದ್ದೆ. ಅದು ಒಂದು ಮಾತು ನನಗೆ ಎಷ್ಟು ಆಯಿತು ಅಂದರೆ, ಅವನು ನಾವು ಹೋಗ್ತೀವಿ ಅಂತ ಗ್ಯಾರಂಟಿ ಇದೆಯಾ ಸರ್ ಅಂದರು. ಬೇರೆ ಬೇರೆ ಥರ ತಲೆಯಲ್ಲಿ ಓಪನ್ ಆಗಿ ಶುರುವಾಯಿತು. ನೋಡಿ ಗುರುಗಳು ಹೇಗೆ ಅಂತ, ಗುರುಗಳಿಗೆ ಎಲ್ಲ ಗೊತ್ತು. ಅಂಥವ್ರುವೆ ನಾವು ಗ್ಯಾರಂಟಿನಾ ಅಂತ ಕೇಳಿದ್ರಲ್ಲ, ಈ ಅವತ್ತೇ ಲಾಸ್ಟು. ಒಬ್ಬರನ್ನ ಕರೆಯಲ್ಲ, ಅವರಾಗೆ ಬಂದು ಹತ್ತಿದ್ರೆ ಕರ್ಕೊಂಡು ಹೋಗ್ತೀನಿ, ನಾನಾಗೆ ಯಾರನ್ನ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಲ್ಲ. ನನಗೆ ಎಷ್ಟೋ ಸರಿ ಗುರುನಾಥರು ಹೇಳಿದ್ದಾರೆ, ವಿಧಿ ಆಗ್ಬಿಡಿ ಸರ್, ವಿಧಿ ಆಗ್ಬೇಡ ಸರ್, ವಿಧಿ ಆಗಬಾರ್ದು ಸರ್ ನಾವು.
ನಾವು ವಿಧಿ ಆಗಬಾರ್ದು ಸರ್, ನೀವು ಆಗ್ಬೇಡಿ ಅಂತ ಹೇಳ್ತಿರ್ಲಿಲ್ಲ, ನಾವು ವಿಧಿ ಆಗಬಾರ್ದು ಸರ್. ಈಗ ಬಾ ಅಂತ ಹತ್ತಿಸ್ಕೊಂಡ್ರೆ ನಾನು ವಿಧಿ ಆದೆ, ಕರೆಕ್ಟಾಗಿ ಹೋಗಿ ತಲುಪಿದ್ರೆ ಫೈನು. ಏನಾರು ಹೆಚ್ಚು ಕಮ್ಮಿ ಆದರೆ ಅವ್ನು ಬಸ್ಸಲ್ಲಿ ಸಲೀಸಾಗಿ ಹೋಗ್ತಿದ್ನಾ? ನಮ್ಮ ಗಾಡೀಲಿ ಕರ್ಕೊಂಡೋಗಿ ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಎಷ್ಟು ಜೀವನನ ಹಗುರವಾಗಿ ತಗೋತೀವಲ್ಲ ಸರ್ ನಾವು. ಎಂಥ ಸೀರಿಯಸ್ ಆಗಿ ಯೋಚನೆ ಮಾಡೋಂಗೆ ಮಾಡಿದ್ರು ಅವತ್ತು ಗುರುನಾಥರು. ಅಂದರೆ ಇದು ಒಂದು ಯಕ್ಕಶ್ಚಿತ್ತು ಸಣ್ಣ ಇನ್ಸಿಡೆನ್ಸ್ ಇರ್ಬೋದು, ಆದರೆ ಅದ್ರ ಹಿಂದ್ಗಡೆ ಗುರುನಾಥರು ಒಂದು ಪಾಠ ಇದೆಯಲ್ಲ, ಅದೇ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ. ಅವರು ಯಾವುದೇ ಉಪದೇಶ ಮಾಡಿಲ್ಲ ನಮಗೆ, ಆದರೆ ಜೀವನ ಯಾವ ರೀತಿ ನಡೆಸಬೇಕು ಅಂತ ಅವರು ನಡೆದು ತೋರಿಸಿದ್ದಾರೆ. ಅದಕ್ಕೆ ಇದೊಂದು ಭಾಳ ಉದಾಹರಣೆ. ಆಮೇಲೆ ಅವನು ಹತ್ತುದ, ಅವನ ಗಾಡಿ ಹೋಯ್ತು, ಇನ್ನು ನಮ್ಮ ಸಲೀಸಾಯ್ತು ಹೋಗಿ ಸರ್ ನೋಡಿ. ನಾವು ವಿಧಿ ಆಗಬಾರ್ದು ಸರ್ ಅಂತ ಹೇಳಿದ್ರಿ, ಹೌದಾ? ಅವನ್ನ ಎತ್ತಕೊಂಡಿದ್ರೆ ಅಥವಾ ಅವನ ಗ್ರಾಚಾರ ಸರಿ ಇಲ್ಲದೆ ಇದ್ರು ನಮ್ಗೇನೋ ಆಗ್ತಿತ್ತೇನೋ? ಇವೆಲ್ಲ ಪ್ರಶ್ನೆಗಳು. ಇದು ಬಿಡಿ, ಇದು ನಮ್ಮ ಊಹೆಗೆ ಬಿಟ್ಟಿದ್ದು. ನಾನು ಆ ಥರದ್ದೆಲ್ಲ ಇನ್ಫ್ಲುಯೆನ್ಸಿಗೆ ಹೋಗಲ್ಲ. ಆದರೆ ನಾವು ಎಲ್ಲ ಮಾಡ್ತೀವಿ ಅಂತ ಹೋಗ್ತೀವಿ, ಎಷ್ಟೋ ಒಂದು ಕೆಲಸಗಳು ನಾವು ಮಾಡ್ತೀವಿ, ನಾವು ಯಾರಿಗೋ ಸಹಾಯ ಮಾಡ್ತಾ ಇದ್ದೀವಿ, ನಾವು ಯಾರಿಗೋ ಏನೋ ಮಾಡ್ತೀವಿ ಅಂತ ಹೋಗ್ತೀವಿ. ನಿಜವಾಗ್ಲೂ ನಮ್ಗೆ ಗ್ಯಾರಂಟಿ ಇದೆಯಾ ಅಂತ ಇದೇ ಥರ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅವಾಗ ನಂಗೆ ಅನಿಸ್ತು, ಇಲ್ಲ, ಗುರುನಾಥರು ಯಾವ ಥರ ಅಂದರೆ ಅವರ ಅವಧೂತ ಅವಸ್ಥೆಗೆ ಹೋಗಿರೋದಕ್ಕೆ ಈ ಥರದ್ದೆಲ್ಲ ಒಂದೊಂದು ವಿಷಯನೂ ಯಾವ ರೀತಿ ಗುರುಗಳು ನಿಭಾಯಿಸ್ತಾ ಇದ್ರು ಅಂತ ಎಷ್ಟೋ ಸರಿ ಹೇಳಿದ್ದಾರೆ. ವಿಷಯಕ್ಕೆ ಹೋಗಬೇಡಿ ಸರ್, ಭಾವನೆ ಮುಖ್ಯ ಅಂತ. ನಂಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಏನು ವಿಷಯಕ್ಕೆ ಹೋಗಬೇಡ, ಭಾವನೆ ಮುಖ್ಯ ಅಂತ ಅನೇಕ ಸರಿ ಹೇಳಿದ್ದಾರೆ ಇದನ್ನ. ಅದಕ್ಕೆ ಸಾದೃಷ್ಟವಾಗಿ ಎಷ್ಟೋ ಒಂದು ಇಂಥ ಘಟನೆಗಳು ಸಾಕ್ಷಿಯಾಗಿದೆ, ತೋರಿಸಿದ್ದಾರೆ ನಮಗೆ. ವಿಷಯಕ್ಕೆ ಹೋಗಬೇಡ ಅಂದರೆ ಅಲ್ಲಿಂದ ಏನೋ ಒಂದು ಮಾತು ಬರುತ್ತೆ, ಆ ಮಾತಿನ ಶಬ್ದ ನಮಗೇನು ಅರ್ಥ ಆಗಿದೆ ಅಂತ ಅರ್ಥ ಮಾಡ್ಕೋತೀವಿ, ಅದು ವಿಷಯ. ಭಾವ ಅಂದರೆ ಯಾವ ಭಾವನೆಯಿಂದ ಹೇಳಿದ್ದಾರೆ ಅಂತ ಸುಮಾರು ವರ್ಷಗಳೇ ಬೇಕಾಯಿತು, ಈಗಲೂ ನನಗೆ ಅದು ಪೂರ್ತಿ ಅರ್ಥ ಆಗಿದೆ ಅಂತ ನಾನು ಕ್ಲೈಮ್ ಮಾಡಲ್ಲ. ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಸ್ವಸ್ತಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.